ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ವಿಶುದ್ಧಿ ಚಕ್ರನಿಲಯ ಆ ನಾಮದಿಂದ ಶುರು ಮಾಡಿ ಯಾಕಿನ್ಯಂಬ ಸ್ವರೂಪಿಣಿ ಅನ್ನೋ ನಾಮದವರೆಗೆ ಈ ಭಾಗವನ್ನು ಯೋಗಿನಿ ನ್ಯಾಸ ಅಂತ ಕರೀತಾರೆ ಅಂತ ಹೇಳಾಗಿತ್ತಲ್ಲ. ಈ ಯೋಗಿನಿ ನ್ಯಾಸದಲ್ಲಿ ಈ ತಾಯಿ ಲಲಿತಾಂಬಿಕೆ ದೇಹದ ವಿವಿಧ ಭಾಗಗಳಲ್ಲಿ ವಿವಿಧ ರೂಪಗಳಲ್ಲಿ ಹೇಗೆ ನೆಲೆಸಿದಾಳೆ ಮತ್ತು ಆ ಶಕ್ತಿ ಆ ಬೇರೆ ಬೇರೆ ಚಕ್ರಗಳಲ್ಲಿ ರಕ್ತ ಮಾಂಸಾದಿ ಧಾತುಗಳಲ್ಲೆಲ್ಲ ನೆಲೆಸಿ ಯಾವ ರೀತಿ ನಮ್ಮ ಶರೀರವನ್ನು ಮುನ್ನಡೆಸ್ತಾಳೆ ಅನ್ನೋದನ್ನು ಹೇಳಿ, ಆಮೇಲೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ವಿವಿಧ ಚಕ್ರಗಳಿಂದ ಸುಷುಮ್ನಾ ನಾಡಿಯ ಮೂಲಕ ಮೇಲೇರಿ ಸಹಸ್ರಾರಾಂಬುಜಾರೂಢ ಅನ್ನೋ ನಾಮದಲ್ಲಿ ಸಹಸ್ರಾರ ದಳದಲ್ಲಿ ಶಿವೈಕ್ಯ ಸ್ಥಿತಿಯಲ್ಲಿ ಎಲ್ಲವೂ ಏಕಾಗ್ರವಾದ ಸ್ಥಿತಿಯಲ್ಲಿ ಆ ಪರಮಾನಂದವನ್ನು ಹೇಗೆ ಪಡೆದು ಇಡೀ ಶರೀರವನ್ನು ಕೂಡ ಶರೀರ ಮನಸ್ಸು ಎಲ್ಲವನ್ನೂ ಕೂಡ ಶರೀರದ ಭಾವವೇ ಇಲ್ಲದೇನೆ ಯಾವ ರೀತಿ ಆ ಸಮಾಧಿ ಸ್ಥಿತಿ ಪರಮಾನಂದದ ಸಮಾಧಿಯಲ್ಲಿ ಮುಳುಗಿಸ್ತಾಳೆ ಅನ್ನೋದನ್ನು ನಾವು ನೋಡಿದ್ವಿ. ಇದೆಲ್ಲ ಯೋಗ ಮತ್ತು ತಂತ್ರದಲ್ಲಿ ಹೇಳಿರುವಂಥ ಸಾಧನೆ ಅಂತ ನೆನ್ಪಿಟ್ಕೋಬೇಕು. ಹಾಗಾಗಿ ಪರಿಚಯಾತ್ಮಕವಾಗಿ ಮಾತ್ರ ಈ ವಿವರಣೆ ಕೊಡಲಾಗಿದೆ. ಇದು ಈ ಸಮಾಧಿ ಸ್ಥಿತಿ ಅಥವಾ ಈ ಪರಮಾನಂದದ ಸ್ಥಿತಿ ಅನ್ನುವಂಥದ್ದು ಭಕ್ತಿಯಿಂದಲೂ ಸಂಭವಿಸುವಂಥದ್ದು ಅಂತ ನಾವು ನೆನ್ಪಿಟ್ಕೋಬೇಕು. ಭಕ್ತಿಯಿಂದಲೂ ಆ ಭಕ್ತಿಯ ಒಂದು ಉತ್ಕಟಾವಸ್ಥೆಯಲ್ಲಿ ಈ ಸಮಾಧಿ ಸ್ಥಿತಿ ಮನುಷ್ಯನಿಗೆ ಸಿದ್ಧಿಸ್ತದೆ. ಮುಂದಿನ ನಾಮವನ್ನು ನೋಡೋಣ. ಸ್ವಾಹ, ಸ್ವಾಹ ರೂಪದಲ್ಲಿರುವವಳು ಅಂತ ಈ ನಾಮದ ಅರ್ಥ. ಈ ಸ್ವಾಹಾದೇವಿ ಅಗ್ನಿದೇವನ ಪತ್ನಿಯಂತೆ, ಯಜ್ಞೇಶ್ವರನ ಪತ್ನಿ ಅಂತ ಪುರಾಣಗಳು ಹೇಳ್ತವೆ. ಅಂದರೆ ಈ ಹೋಮ ಹವನಾದಿಗಳಲ್ಲಿ ಸಮಿತ್ತು, ಹಾಲು ಮೊಸರು ತುಪ್ಪ ಜೇನುತುಪ್ಪ ಚರು ಇಂಥಾದ ಹವ್ಯಗಳನ್ನು ಆಹುತಿಯಾಗಿ ಕೊಡ್ತಾರಲ್ವಾ. ಅದನ್ನು ಆಹುತಿ ಕೊಡಬೇಕಾದ್ರೆ ಆಯಾ ದೇವತೆಗಳನ್ನು ಮಂತ್ರದಿಂದ ಆಹ್ವಾನಿಸಿ ಆ ದೇವತೆಗಳ ಹೆಸರಿನ ಮಂತ್ರವನ್ನು ಹೇಳಿ ಕೊನೆಯಲ್ಲಿ ಸ್ವಾಹ ಅಂತ ಆಹುತಿಯನ್ನು ಹಾಕ್ತಾರೆ. ಇದು ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಯಾವ್ಯಾವ ದೇವತೆಗಳನ್ನು ಕರೆದು ಆಹುತಿಯನ್ನು ಹಾಕ್ತಾರೋ ಆ ದೇವತೆಗಳಿಗೆ ಇಲ್ಲಿ ಹಾಕಿದ ಆಹುತಿಯನ್ನು ಸೂಕ್ಷ್ಮ ರೂಪದಲ್ಲಿ ಮುಟ್ಟಿಸುವಂತಹ ಶಕ್ತಿ ಈ ಯಜ್ಞೇಶ್ವರ. ಈ ಯಜ್ಞೇಶ್ವರನಲ್ಲಿರುವ ಶಕ್ತಿಗೆ ಸ್ವಾಹ ಅಂತ ಹೆಸರು. ಹಾಗಾಗಿ ಯಜ್ಞೇಶ್ವರನ ಒಳಗಿರುವಂಥ ಶಕ್ತಿ ಅನ್ನಲಿಕ್ಕೆ ಪುರಾಣಗಳು ಈ ಸ್ವಾಹಾದೇವಿ ಅಗ್ನಿದೇವನ ಪತ್ನಿ ಅಂತ ಹೇಳುವಂಥದ್ದು. ಯಜ್ಞೇಶ್ವರನ ಈ ದೇವತೆಗಳಿಗೆ ಆಹುತಿಯನ್ನು ಮುಟ್ಟಿಸುವಂಥ ಶಕ್ತಿಯನ್ನು ಇಲ್ಲಿ ಸ್ವಾಹ ಅನ್ನೋದಾಗಿ ಸ್ತುತಿ ಮಾಡಿದ್ದಾರೆ. ಅಂದರೆ ಈ ಯಜ್ಞೇಶ್ವರ ದೇವತೆಗಳಿಗೇನು ಆಹುತಿಯನ್ನು ಮುಟ್ಟಿಸ್ತಾನೋ ಆ ಶಕ್ತಿಯೂ ಕೂಡ ಇದೇ ಆದಿಶಕ್ತಿಯೇ ಅನ್ನುವಂಥ ಅರ್ಥದ ಸ್ತುತಿ ಇದು ಸ್ವಾಹ. ಸಾಂದರ್ಭಿಕವಾಗಿ ಹೇಳಬೇಕಾದ್ರೆ ಈ ಹವಿಸ್ಸನ್ನು ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತಾರಲ್ಲ, ಹಾಗಾಗಿ ಅಂಥವರಿಗೆ ಹವ್ಯಕರು, ಹವ್ಯ ಕವ್ಯಾದಿಗಳನ್ನು ಯಜ್ಞಕ್ಕೆ ಅರ್ಪಿಸುವವರು ಅನ್ನೋ ಅರ್ಥದಲ್ಲಿ ಹವ್ಯಕ ಅನ್ನುವಂಥ ಶಬ್ದ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕವ್ಯ ಅಂತಂದರೆ ಪಿತೃಗಳಿಗೆ ಹವಿಸ್ಸನ್ನು ಅರ್ಪಿಸುವುದು. ಅದೇ ಮುಂದಿನ ನಾಮ ಸ್ವಧಾ, ಸ್ವಧಾ ರೂಪದಲ್ಲಿರುವವಳು. ಪಿತೃದೇವತೆಗಳಿಗೆ ಸ್ವಧಾ ಅನ್ನುವಂಥ ಶಬ್ದದ ಮೂಲಕವೇ ಹವಿಸ್ಸನ್ನು ನೀಡುವಂಥ ಕ್ರಮ ಇದೆ. ಇದನ್ನು ಕವ್ಯ ಅಂತಲೂ ಹೇಳ್ತಾರೆ. ಪಿತೃದೇವತೆಗಳಿಗೆ ಮಂತ್ರಪೂರಿತವಾಗಿ ಮಾಡುವಂತಹ ಅಗ್ನಿ ಕಾರ್ಯಗಳಲ್ಲಿ ಸ್ವಧಾ ಅಂತ ಈ ಕವ್ಯಗಳನ್ನು ಅರ್ಪಿಸ್ತಾರೆ. ಹವ್ಯ ಕವ್ಯ, ಈ ಹವ್ಯ ಕವ್ಯಗಳನ್ನು ಅರ್ಪಿಸುವವರೇ ಹವ್ಯಕರು ಅಂತ. ಈ ಸ್ವಾಹಾದೇವಿಯು ಹೇಗೆ ದೇವತೆಗಳಿಗೆ ಹವ್ಯವನ್ನು ತಲುಪಿಸುವ ಶಕ್ತಿಯೋ ಹಾಗೆ ಈ ಸ್ವಧಾದೇವಿ ಪಿತೃಗಳಿಗೆ ಆ ತರ್ಪಣವನ್ನು ಅಥವಾ ಕವ್ಯವನ್ನು ತಲುಪಿಸುವ ಶಕ್ತಿ. ಈ ಎರಡೂ ಶಕ್ತಿಯೂ ಕೂಡ ಶ್ರೀಮಾತೆಯ ಒಂದೊಂದು ರೂಪಗಳೇ. ಸ್ವಾಹ ಸ್ವಧ
ಇವೆರಡೂ ಶ್ರೀಮಾತೆಯ ಒಂದೊಂದು ರೂಪಗಳೇ ಅಂತ ಈ ನಾಮ ಹೇಳ್ತಾ ಇದೆ. ಈ ವಿಷಯವನ್ನು ನಮ್ಮ ದೇಹಕ್ಕೆ ಅನ್ವಯ ಮಾಡಿ ನೋಡಿದಾಗ ಈ ಸ್ವಾಹ ಅನ್ನುವ ವಿಷಯವನ್ನು ನಾವು ನೆನಪು ಮಾಡ್ಕೋಬೇಕು. ಈ ಮುಂಜಿಯಾದ ಮಕ್ಕಳು ಊಟ ಮಾಡುವಾಗ ಧರಿಸ್ತಾರಲ್ವ, ಆವಾಗ ಒಂದು ಮಂತ್ರವನ್ನು ಹೇಳ್ತಾರೆ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಅನ್ನದ ಅಗಳನ್ನು ತಗೊಂಡು ಬಾಯಿಗೆ ಹಾಕ್ಕೋತಾರೆ. ಇಲ್ಲಿ ಸ್ವಾಹ ಸ್ವಾಹ ಅಂತ ಹೇಳ್ತಾನೆ ಇರ್ತಾರೆ ಅಲ್ವಾ. ಇದೇನನ್ನು ಹೇಳುತ್ತೆ ಅಂತಂದರೆ, ನಮ್ಮ ದೇಹದ ಎಲ್ಲ ನಾಡಿ ಸಮುದಾಯಕ್ಕೆ, ದೇಹದ ಎಲ್ಲ ಕೋಶಗಳಿಗೆ ಬೇಕಾದಂತಹ ವಿಟಮಿನ್ಸ್ ಏನಿದೆ ಮತ್ತು ಏನೇನು ಪೋಷಕಾಂಶಗಳು ಬೇಕೋ ಅದೆಲ್ಲವನ್ನು ಈ ಆಹಾರವನ್ನು ಜೀರ್ಣ ಮಾಡುವಂತಹ ಜೀರ್ಣಾಗ್ನಿ ನಮ್ಮ ಕರುಳಿನಲ್ಲಿ ಇರುವಂಥದ್ದು, ಅದೆಲ್ಲವನ್ನೂ ಕೂಡ ರಕ್ತದ ಮೂಲಕ ಈ ಶಕ್ತಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ತಾನೇ ಎಲ್ಲವನ್ನು ಮುಟ್ಟಿಸುವ ಶಕ್ತಿ. ಅಂದರೆ ಈಗ ಆಹಾರ ಜೀರ್ಣ ಮಾಡುವವಳು ಅವಳೇ ಅಂತಾಯಿತು. ಜೀರ್ಣ ಆದಮೇಲೆ ಕೋಶದ ಎಲ್ಲ ಭಾಗಗಳಿಗೆ ಯಾವ್ಯಾವ ಪೋಷಕಾಂಶಗಳು ಬೇಕು ಅದೆಲ್ಲವನ್ನು ರಕ್ತದ ಮೂಲಕ ತಲುಪಿಸಿಕೊಡುವಂಥ ಶಕ್ತಿ. ಆ ಮೂಲಕ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಂತಹ ಶಕ್ತಿ ಅಂತಾಯಿತು. ಮತಿ ಅಂತ ಮುಂದಿನ ನಾಮ. ಮತಿ ಅಂದರೆ ಬುದ್ಧಿ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಮುಂದೆ ಆಗೋದನ್ನು ಊಹಿಸಿ ತಿಳಿಯುವಂಥ ಶಕ್ತಿಗೆ ಮತಿ ಅಂತ ಕರೀತಾರೆ. ನಾವು ಸಿಕ್ಸ್ತ್ ಸೆನ್ಸ್ ಇದೆ ಅಂತ ಹೇಳ್ತೀವಲ್ವ, ಆ ಸಿಕ್ಸ್ತ್ ಸೆನ್ಸನ್ನು ಇಲ್ಲಿ ಮತಿ ಅಂತ ಹೇಳಿದ್ದಾರೆ. ದೇವಿಯೇ ಆ ಸಿಕ್ಸ್ತ್ ಸೆನ್ಸ್ ಆಗಿ ಇರುವಂಥವಳು, ಆ ಶಕ್ತಿಯೇ, ಅದು ಲಲಿತಾಂಬಿಕೆಯ ಒಂದು ರೂಪ ಅಂತ ಇಲ್ಲಿ ಹೇಳುವಂಥದ್ದು. ಮುಂದಿನ ನಾಮ ಮೇಧ. ಮೇಧ ಅಂದರೆ ಬುದ್ಧಿರೂಪಿಣಿ ಮತ್ತು ಸ್ಮೃತಿ ರೂಪಿಣಿ ಅಂತ ಅರ್ಥ. ಅಂದರೆ ಅಸದೃಶವಾದ ನೆನಪಿನ ಶಕ್ತಿಯುಳ್ಳ ಬುದ್ಧಿಯೇ ಮೇಧೆ. ಕೆಲವರಲ್ಲಿ ನಾವು ಇದನ್ನು ನೋಡ್ತೇವೆ, ಎಷ್ಟು ನೆನಪಿನ ಶಕ್ತಿ ಇರ್ತದೆ ಮತ್ತು ಎಷ್ಟು ಜ್ಞಾನ ಇರ್ತದೆ ಅವರಲ್ಲಿ, ಎಷ್ಟು ಬುದ್ಧಿವಂತರಾಗಿರ್ತಾರಲ್ಲ, ಅಂಥವರಿಗೆ ಆ ಮೇಧಾ ನಾಡಿ ಅಂತ ಒಂದು ನಾಡಿ ಇರ್ತದೆ ಅಂತ ಹೇಳ್ತಾರೆ. ಅದು ಜಾಗೃತಿಯಾಗಿರ್ತದೆ. ಅಂಥ ಒಂದು ಶಕ್ತಿಯನ್ನು ಇಲ್ಲಿ ಮೇಧ ಅಂತ ವಾಗ್ದೇವಿಯರು ಸ್ತುತಿ ಮಾಡ್ತಾರೆ. ಸಕಲ ಶಾಸ್ತ್ರ ಮಂತ್ರಗಳನ್ನು ಬಲ್ಲಂಥ ಮಾತೆ ಅವಳೇ ಮಂತ್ರ ರೂಪ ಮತ್ತು ಶಾಸ್ತ್ರ ರೂಪದಲ್ಲಿರುವಂಥವಳಲ್ವ. ಅವಳೇ ಎಲ್ಲರಲ್ಲೂ ಈ ಮೇಧಾ ರೂಪದಿಂದ ಸ್ಥಿತಳಾಗಿರುವಂಥವಳು. ಯಾರಿಗೆ ತಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಬೇಕೋ ಅಂಥವರು ಈ ಮೇಧಾ ಅನ್ನುವಂಥ ನಾಮವನ್ನು ಧ್ಯಾನ ಮಾಡಬೇಕು ಅಂತ ಇಲ್ಲಿ ವಾಗ್ದೇವಿಯರು ಹೇಳ್ತಾರೆ. ಮೇಧಾ ಸೂಕ್ತ ಅಂತಲೇ ಈ ನೆನಪಿನ ಶಕ್ತಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ಒಂದು ಮಂತ್ರವೇ ಇದೆ. ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ಅತ್ಯಂತ ತೀಕ್ಷ್ಣವಾಗಿ ಮಾಡಿಕೊಳ್ಳಿಕ್ಕೆ ಈ ಮೇಧಾ ಸೂಕ್ತವನ್ನು ಎಷ್ಟೋ ಜನ ಬಲ್ಲವರಿಂದ ಕಲ್ತ್ಕೊಂಡು ಪಠಿಸ್ತಾರೆ. ಆ ಅರ್ಥದಲ್ಲಿ ಇಲ್ಲಿ ಮೇಧಾ ಅನ್ನುವಂಥ ನಾಮದ ಸ್ತುತಿ ವಾಗ್ದೇವಿಯರಿಂದ ದೇವಿಗೆ ಆಗ್ತಾ ಇದೆ. ಮುಂದಿನ ನಾಮ ಶ್ರುತಿ. ಶ್ರುತಿ ಸ್ವರೂಪಳು ಅಂತಿದ್ರ ಅರ್ಥ. ಶ್ರುತಿ ಅಂದರೆ ವೇದ ಅಂತ ಅರ್ಥ. ವೇದ ಸ್ವರೂಪಳು ಅಥವಾ ಜ್ಞಾನ ಸ್ವರೂಪಳು. ಈ ವೇದ, ಸ್ಮೃತಿ, ಇತಿಹಾಸ ಇದೆಲ್ಲ ದೈವೀ ಶಕ್ತಿಯ ರಹಸ್ಯ ಮತ್ತು ಸೃಷ್ಟಿಯ ರಹಸ್ಯವನ್ನೆಲ್ಲ ಬಿಚ್ಚಿ ತೋರಿಸುವಂಥ ಜ್ಞಾನ. ಆ ಶಾಸ್ತ್ರಗಳೆಲ್ಲ ಮಾತೆಯ ಸ್ವರೂಪವೇ, ವೇದ ಸ್ವರೂಪವೇ ಅಂತ ಈ ನಾಮಗಳು ಹೇಳ್ತಾ ಹೋಗ್ತಾ ಇವೆ. ನಮ್ಮೊಳಗಿರುವಂಥ ಮೇಧ, ಮತಿ, ನೆನಪು ಅಂದರೆ ಸ್ಮೃತಿ ಇವೆಲ್ಲವೂ ಕೂಡ ಅವಳೇ. ಹಾಗೆ ಹೊರಗಡೆಗೆ ಏನು ಸ್ಮೃತಿ, ಶ್ರುತಿ ಇಂಥದ್ದೆಲ್ಲ ಈ ಶಾಸ್ತ್ರಗಳು ಅಂತ ನಾವೇನು ಕರಿತೀವಲ್ಲ, ಇದೆಲ್ಲ ಇದೆಯಲ್ಲ, ಇದರೊಳಗಿರುವಂಥವಳು ಈ ಲಲಿತಾಂಬಿಕೆಯೇ ಅನ್ನೋದಾಗಿ ಇಲ್ಲಿ ವಾಗ್ದೇವಿಯರು ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಮುಂದಿನ ನಾಮ ಸ್ಮೃತಿ. ಸ್ಮೃತಿ ರೂಪದಲ್ಲಿರುವವಳು ಅಂತಿದ್ರ ಅರ್ಥ. ಸ್ಮೃತಿ ಅಂದರೆ ಮತ್ತೆ ಮತ್ತೆ ಸ್ಮರಣ ಮಾಡುವ ಗ್ರಂಥಗಳು. ಈಗ ಮನುಸ್ಮೃತಿ, ಪರಾಶರ ಸ್ಮೃತಿ, ಹೀಗೆಲ್ಲ ಸ್ಮೃತಿಗಳಿರ್ತಾವಲ್ಲ, ಮತ್ತೆ ಮತ್ತೆ ವೇದಜ್ಞಾನವನ್ನು ಗ್ರಹಿಸಿ ಆ ಕಾಲಕ್ಕೆ ಅದು ಹೇಗೆ ಹೊಂದುತ್ತದೆಯೋ ಅದನ್ನು ಬರೆದಂಥ ಗ್ರಂಥಗಳು ಸ್ಮೃತಿಗಳು. ಗೌತಮರು, ಪರಾಶರರು, ಮನು ಮುಂತಾದ ಮಹನೀಯರು ಈ ರೀತಿಯ ಸ್ಮೃತಿ ಗ್ರಂಥವನ್ನು ರಚಿಸಿದ್ದಾರೆ. ಅಂದರೆ
ಆ ಕಾಲಕ್ಕೆ ತಕ್ಕಾಗಿ ವೇದ ಶಾಸ್ತ್ರ ಇದೆಲ್ಲ ಏನಿದೆಯೋ ಅದು ಸಮಾಜಕ್ಕೆ, ಆ ಸಮಾಜದ ಉನ್ನತಿಗೆ ಯಾವ ರೀತಿ ಅನುಕೂಲ ಆಗ್ತದೆ, ಜನರಿಗೆ ಕಷ್ಟ ಆಗಬಾರ್ದು, ಅದು ಔಟ್ಡೇಟೆಡ್ ಆಗಬಾರ್ದು, ಆ ಒಂದು ಶಾಸ್ತ್ರಗಳನ್ನು ಆ ರೀತಿ ಚೌಕಟ್ಟಿನಲ್ಲಿ, ಆ ಕಾಲದ ಚೌಕಟ್ಟು ಮತ್ತು ಜೀವನ ನೀತಿಯ ಚೌಕಟ್ಟು ಅದರ ಒಳಗೆ ನಮಗೆ ಮಾಡಿಕೊಡ್ತಾರಲ್ಲ, ಇಂಥದ್ದನ್ನು ಸ್ಮೃತಿ ಅಂತ ಕರೀತಾರೆ. ಈ ಸ್ಮೃತಿ ಮಾನವನ ನೀತಿಶಾಸ್ತ್ರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಒಳಗೊಂಡಿರ್ತದೆ. ಮುಂದಿನ ನಾಮ ಅನುತ್ತಮ. ಅನುತ್ತಮ ಅಂದರೆ ತನಗಿಂತ ಉತ್ತಮಳು ಬೇರೆ ಇಲ್ಲದವಳು, ತನಗಿಂತ ಮಿಗಿಲಾದವಳು ಬೇರೆ ಇಲ್ಲದವಳು, ಅವಳೇ ಉತ್ತಮಳು, ಶ್ರೇಷ್ಠಳು ಅಂತ ಅರ್ಥ. ಶ್ರೀಮಾತೆಯೇ ಈ ವಿಶ್ವದಲ್ಲಿ ಕಂಡುಬರುವಂಥ ಉತ್ತಮ ವಸ್ತುಗಳಲ್ಲೆಲ್ಲ ಇದ್ದು ಆ ವಸ್ತುಗಳ ಉತ್ತಮತ್ವಕ್ಕೆ ಕಾರಣೀಭೂತಳಾದ ಆದಿಶಕ್ತಿ. ಹಾಗಾಗಿ ನ ತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಅಂತ ವೇದ ಹೇಳ್ತದೆ. ಅಂದರೆ ಇದರ ಅರ್ಥ ನಿನಗೆ ಸಮರಾಗಲಿ ಮಿಗಿಲಾದವರಾಗಲಿ ಇಲ್ಲ ಅಂತ. ಇದನ್ನೇ ಗೀತೆಯಲ್ಲಿ ಈ ವಿಶ್ವರೂಪ ದರ್ಶನವನ್ನು ಮಾಡಿಕೊಂಡ ಮೇಲೆ ಅರ್ಜುನ ಕೂಡ ಕೃಷ್ಣ ಭಗವಂತನನ್ನು ಕುರಿತು ಆಡುವಂಥ ಮಾತು, ನಿನ್ನ ಸಮರಾಗಲಿ ಅಧಿಕರಾಗಲಿ ಎಲ್ಲಿದ್ದಾರೆ ಅಂತ. ನ ತ್ವತ್ಸಮೋಸ್ತಿ ಅಭ್ಯಧಿಕಃ ಕುತೋನ್ಯ ಅಂತ ಗೀತೆಯ ಮಾತು. ಇಡೀ ವಿಶ್ವರೂಪವನ್ನು ದರ್ಶನ ಮಾಡಿದ ನಂತರ ಅರ್ಜುನನ ಈ ಮಾತು ಬರ್ತದೆ. ಹಾಗಾಗಿ ಮುಂದೆಲ್ಲ ಅತ್ಯಂತ ಉತ್ತಮ ತತ್ವ ನೀನು, ಅತ್ಯಂತ ಉತ್ತಮ ಪುರುಷ ಅಥವಾ ಪುರುಷೋತ್ತಮ ಅನ್ನೋ ಭಾವದ ಮಾತುಗಳು ಗೀತೆಯಲ್ಲಿ ಅರ್ಜುನನಿಂದ ಬರ್ತಾ ಹೋಗುತ್ತೆ. ಅದೇ ಅರ್ಥದಲ್ಲಿ ಇಲ್ಲಿ ಅನುತ್ತಮ ಅನ್ನುವಂಥ ನಾಮ ಬಂದಿದೆ. ಮುಂದಿನ ಶ್ಲೋಕ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣ ಕೀರ್ತನ ಪುಲೋಮಜಾರ್ಚಿತ ಬಂಧಮೋಚನಿ ಬಂಧುರಾಲಕ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಪುಣ್ಯಕೀರ್ತಿ. ಇದರ ಅರ್ಥ ಪುಣ್ಯವನ್ನು ಪಾಲಿಸುವ ಕೀರ್ತನೆಯುಳ್ಳವಳು ಅಂತ ಅರ್ಥ. ಅಂದರೆ ಯಾರ ಸಂಕೀರ್ತನೆ ಮಾಡಿದರೆ, ಭಜನೆ ಸ್ತುತಿ ಆರಾಧನೆಯನ್ನು ಮಾಡಿದರೆ ಭಕ್ತರಿಗೆ ಮಂಗಳವನ್ನುಂಟು ಮಾಡ್ತಾಳೋ ಅಂತಹ ಪವಿತ್ರ ಕೀರ್ತಿಗೆ ಇವಳು ಭಾಜನಳಾದವಳು ಅಂತ. ಪುಣ್ಯ ಅಂದ್ರೇನು? ಮನಸ್ಸಿನಲ್ಲಿರುವಂಥ ಕಲ್ಮಶಗಳು ಅಂದರೆ ತಮೋಗುಣ ಮತ್ತು ರಜೋಗುಣದಿಂದ ಉಂಟಾಗುವಂತಹ ಕಲ್ಮಶಗಳೆಲ್ಲ ಕಡಿಮೆಯಾಗಿ ಈ ಸಾತ್ವಿಕತೆಯ ಪ್ರಭಾವದಿಂದ ಮನಸ್ಸು ಭಗವದ್ವಿಷಯಕ ಭಜನೆ, ಕಥಾಶ್ರವಣ, ಸತ್ಸಂಗ, ಸಂಕೀರ್ತನೆ, ಉಪಾಸನೆ, ಸಹಸ್ರನಾಮಾದಿ ಪಠನ, ಅರ್ಚನೆ ಇವುಗಳಲ್ಲೇ ಮನುಷ್ಯನಿಗೆ ಆಸಕ್ತಿ ಹುಟ್ಟುತ್ತದಲ್ಲ, ಇದು ಪುಣ್ಯಪ್ರದವಾದಂಥ ಮನಸ್ಥಿತಿ. ಅಂತಹ ಪುಣ್ಯಪ್ರದವಾದ ಮನಸ್ಥಿತಿಯುಳ್ಳವರಿಂದ ಕೀರ್ತನೆ ಮಾಡಿಸಿಕೊಳ್ಳುವವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಪುಣ್ಯಲಭ್ಯ, ಪುಣ್ಯದಿಂದ ಲಭಿಸುವವಳು. ಈ ಮೇಲೆ ಪುಣ್ಯ ಅಂದರೆ ಏನು ಅಂತ ಹೇಳಾಯ್ತಲ್ಲ ಮೇಲಿನ ನಾಮದಲ್ಲಿ, ಅದೇ ರೀತಿ ಆ ಮನಸ್ಥಿತಿಯ ಜನರಿಗೆ ಅವರ ಸಂಕೀರ್ತನೆಯಿಂದ ಆ ಪುಣ್ಯದಿಂದ ಇವಳು ಲಭಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಈ ನಾಮ ಸಂಕೀರ್ತನೆಯೋ ಅವಳ ಆರಾಧನೆಯನ್ನು ಯಾವುದೋ ಒಂದು ವಿಧದಲ್ಲಿ ಮಾಡಿದಾಗ ಮಾತ್ರ ಇವಳು ಸಿಗುವಂಥವಳು. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯದಿಂದಲೇ ಈ ಜನ್ಮದಲ್ಲೂ ಆ ರೀತಿಯ ಆಸಕ್ತಿ ಅಥವಾ ಯೋಗವೇ ದೊರೀತದೆ ಅಂತ ಗೀತ್ಯಾದಿ ಶಾಸ್ತ್ರಗಳು ಹೇಳ್ತವಲ್ಲ. ಆಚಾರ್ಯ ಶಂಕರರಂತೂ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲೇ ಈ ವಿಷಯವನ್ನು ಅಷ್ಟು ಸ್ಪಷ್ಟವಾಗಿ ವಿವರಿಸಿಬಿಟ್ಟಿದ್ದಾರೆ. ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ. ಪುಣ್ಯವಿಲ್ಲದೆ ಇದ್ದವನು ನಿನ್ನನ್ನು ಹೇಗೆ ಸ್ತುತಿಸಿಯಾನು ಅಂತ ಈ ಸಾಲಿನ ಅರ್ಥ. ಅಂದರೆ ಭಕ್ತಿ ಮಾರ್ಗದಿಂದ ನಮ್ಮ ಮನಸ್ಸನ್ನು ಈ ಸತ್ಯ ವಿಷಯದ ತತ್ವಾರ್ಥವನ್ನು ತಿಳಿದುಕೊಂಡು ಈ ದೇವರು ಅಂತ ಇಲ್ಲಿ ಕರಿತಿದ್ದೀವಲ್ಲ ಮಾತೆ, ಆ ಮಾತೃಭಾವದಲ್ಲೇ ಅಥವಾ ಆ ನಮ್ಮ ಅಂತರಂಗದಲ್ಲಿರುವ ದೈವತ್ವದಲ್ಲೇ ನೆಲೆ ನಿಲ್ಲಬಹುದಾದ ಸಾಧನೆಯ ಕಡೆಗೆ ಈ ನಾಮಗಳೆಲ್ಲ ಕೈ ತೋರಿಸ್ತಾ ಇವೆ. ಮುಂದಿನ ನಾಮವೂ ಕೂಡ ಹಾಗೆ ಇದೆ. ಪುಣ್ಯಶ್ರವಣ ಕೀರ್ತನ, ಪುಣ್ಯಕರವಾದ ಶ್ರವಣ ಮತ್ತು ಕೀರ್ತನೆಗಳಲ್ಲಿ ಇರುವವಳು ಅಂತ ಈ ನಾಮದ ಅರ್ಥ. ಈ ದೇವಿಯ ನಾಮಾದಿಗಳು ಅಂದರೆ ಸಹಸ್ರನಾಮ, ಕುಂಕುಮಾರ್ಚನೆ ಮಾಡಬೇಕಾದ್ರೆ ಮತ್ತು ನಾಮವನ್ನು ಹೇಳ್ತೀವಿ ಕೇಳ್ತೀವಿ ಎಲ್ಲ ಇರ್ತದಲ್ಲ, ಅಷ್ಟೋತ್ತರ, ತ್ರಿಶತಿ ಹೀಗೆಲ್ಲ ಇದೆಯಲ್ಲ, ಅದು ಯಾವುದೇ ಆಗಬಹುದು. ಆ ರೀತಿ ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದಸೇವನ, ಅರ್ಚನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ
ಇವಷ್ಟು ಭಕ್ತಿ ಮಾರ್ಗದಲ್ಲಿ ಹೇಳಿದಂತಹ ನವವಿಧ ಭಕ್ತಿ ಪ್ರಕಾರಗಳು. ಈ ಭಕ್ತಿ ಪ್ರಕಾರಗಳು ಹಂತ ಹಂತವಾಗಿ ಭಕ್ತನನ್ನು ಶರಣಾಗತಿಯಿಂದ ಆತ್ಮಜ್ಞಾನದ ನಡೆಗೆ, ಆತ್ಮಜ್ಞಾನದ ಮನಸ್ಥಿತಿಗೆ ಸಾಗಿಸುವಂತಹ ಭಕ್ತಿಯ ಮನೋವಿಶೇಷ ಸ್ತರಗಳು. ಈ ದಾರಿಯಲ್ಲಿ ಶ್ರವಣ ದೇವಿಯ ಬಗೆಗಿನ ಜ್ಞಾನವನ್ನು ಕೇಳಿ ತಿಳಿಯುವಂಥದ್ದಕ್ಕೆ ಶ್ರವಣ ಅಂತ ಹೇಳ್ತೇವೆ. ದೇವಿಯ ಬಗೆಗಿನ ಜ್ಞಾನ ಅಂದರೆ ದೇವಿ ಸ್ತುತಿ ಮಾಡ್ತಾ ಇದ್ದೀವಿ, ಹಾಗಾಗಿ ದೇವಿಯ ಬಗೆಗಿನ ಜ್ಞಾನವನ್ನು ಕೇಳಿ ತಿಳಿಯುವಂಥದ್ದು ಅಂತ ಹೇಳುವಂಥದ್ದು. ಹಾಗೆ ಅದನ್ನೇ ಮನನ ಮಾಡ್ತಾ ಮಾಡ್ತಾ ಮಾಡುವಂತಹ ಭಜನೆ, ಕೀರ್ತನೆ ಭಕ್ತಿ ಮಾರ್ಗದ ಸುಲಭದ ಹೆಬ್ಬಾಗಿಲು ಇದು. ಹಾಗಾಗಿ ಪುಣ್ಯಶ್ರವಣ ಕೀರ್ತನ ಅನ್ನೋ ನಾಮದ ಸೂಚನೆ ಇಲ್ಲಿ ವಾಗ್ದೇವಿಯರಿಂದ. ಅಂದರೆ ತಾಯಿಯನ್ನು ಪುಟ್ಟ ಮಗು ಹೇಗೆ ಒಂದು ಪ್ರೇಮ ಭಾವದಲ್ಲಿ ಸಮೀಪಿಸ್ತೋ, ಯಶೋದೆಯನ್ನು ಕೃಷ್ಣ ಸಮೀಪಿಸಿದ ಹಾಗೆ ಆ ಪ್ರೇಮ ಭಾವದಲ್ಲಿ ನಾವು ಮಾತೆಯನ್ನು ಸ್ತುತಿ ಮಾಡ್ತಾ ಸಮೀಪಿಸಿದರೆ ನಮ್ಮ ಅಂತರಂಗದಲ್ಲಿ ಆ ತಾಯಿ, ಈ ಲೋಕದ ತಾಯಿ ಆ ಪುಟ್ಟ ಮಗುವನ್ನು ಪ್ರೀತಿಯಿಂದ ಎತ್ಕೊಳ್ಳುವಂತೆ ಈ ತಾಯಿಯೂ ಕೂಡ ತನ್ನ ಮಡಿಲಲ್ಲಿ ನಮ್ಮನ್ನು ಇಟ್ಕೊಳ್ತಾಳೆ ಅಂತ ಈ ನಾಮಗಳು ಹೇಳ್ತಾ ಇವೆ. ಯಾರು ಈ ರೀತಿ ಪುಣ್ಯಕರ ಶ್ರವಣ ಕೀರ್ತನಾದಿಗಳನ್ನು ಮಾಡಿ ಆ ಭಕ್ತಿಯನ್ನು ತಮ್ಮ ಹೃದಯದಲ್ಲಿ ಬೆಳಗಿಕೊಳ್ತಾರೋ ಅಂಥವರಿಗೆ ಶ್ರೀಮಾತೆ ಯಾವಾಗಲೂ ಪ್ರೀತಿಯ ಮಳೆಯನ್ನೇ ಸುರಿಸ್ತಾಳೆ ಅಂತ ಈ ನಾಮಗಳು ಸೂಚನೆ ಕೊಡ್ತಾ ಇವೆ. ಮುಂದಿನ ನಾಮ ಪುಲೋಮಜಾರ್ಚಿತ. ಪುಲೋಮಜಳಿಂದ ಅರ್ಚಿತಳಾದವಳು. ಈ ನಾಮ ಕೆಲವು ಪುಸ್ತಕಗಳಲ್ಲಿ ಪುಲೋಮಜಾರ್ಜಿತ ಅಂತ ಆಗಿಬಿಟ್ಟಿದೆ, ಅದು ಪ್ರಿಂಟ್ ಮಿಸ್ಟೇಕು. ಅದನ್ನು ಪುಲೋಮಜಾರ್ಚಿತ ಅಂತ ಮಾಡ್ಕೋಬೇಕು. ಸರಿಯಾಗಿ ಪುಸ್ತಕವನ್ನು ನೋಡಿ ತಿದ್ದುಕೊಳ್ಳಿ ಅದು ತಪ್ಪಿದರೆ. ಇಲ್ಲಿ ಪುಲೋಮಜ ಅಂತಂದರೆ ಪುಲೋಮನ ಮಗಳು ಅಂತ ಅರ್ಥ. ಪುಲೋಮನ ಮಗಳು ಇಂದ್ರನ ಪತ್ನಿಯಾದ ಶಚಿದೇವಿ. ಆ ಶಚಿದೇವಿಯಿಂದ ಅರ್ಚಿತಳಾದವಳು ಅಥವಾ ಪೂಜಿತಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಇದಕ್ಕೊಂದು ಸಣ್ಣ ಕತೆ ಇದೆ, ಅದನ್ನು ಸಂಕ್ಷೇಪವಾಗಿ ನೋಡೋಣ. ಒಂದು ಸಲ ಇಂದ್ರ ಬ್ರಹ್ಮಹತ್ಯಾ ದೋಷ ಬಂದು ಅವನು ಸಿಂಹಾಸನವನ್ನು ತ್ಯಜಿಸಿ ಹೋಗಿದ್ದ. ಎಲ್ಲೋ ಕೂತು ತಪಸ್ಸಾಚರಿಸ್ತಾ ಇದ್ದ. ಆವಾಗ ಇಂದ್ರನ ಸಿಂಹಾಸನ ಖಾಲಿ ಇತ್ತು. ಹಾಗೆ 100 ಯಜ್ಞಗಳನ್ನು ಸಾತ್ವಿಕ ಭಾವದಲ್ಲಿ ಯಾರು ಮಾಡ್ತಾರೋ ಅಂಥವರು ಈ ಇಂದ್ರ ಪದವಿಗೆ ಅರ್ಹರು ಅಂತ ಒಂದು ಶಾಸ್ತ್ರ. ಹಾಗಾಗಿ ದೇವತೆಗಳೆಲ್ಲ ಹೋಗಿ ಈ ನಹುಷ ಅನ್ನುವಂಥ ಚಂದ್ರವಂಶದ ರಾಜ, ಅವ ಈ ಪಾಂಡವರ ಪೂರ್ವಿಕ, ಅವನು ಆಗ ಹಸ್ತಿನಾಪುರವನ್ನು ಆಳ್ತಾ ಇದ್ದ. ಆ ರಾಜನ ಹತ್ರ ದೇವತೆಗಳೆಲ್ಲ ಬಂದು ನೀನು ಬಾ ಇಂದ್ರ ಪದವಿಗೆ, ನೀನು 100 ಯಜ್ಞಗಳನ್ನು ಮಾಡಿದೀಯಾ ಅಂತ ಅವನಿಗೆ ಮನಸ್ಸಿಲ್ದಿದ್ರು ಒತ್ತಾಯಪೂರ್ವಕವಾಗಿ ತಗೊಂಡೋಗಿ ಕೂರಿಸಿದ್ರು. ತುಂಬ ಒಳ್ಳೆಯ ರಾಜ ಆಗಿದ್ದ ಅವನು. ಇಂದ್ರ ಪದವಿ ಯಾವಾಗ ಬಂತೋ ಆವಾಗ ಅವನಿಗೆ ಬಹಳ ಅಹಂಕಾರ ಬಂದೋಯ್ತು. ತಾನು ಮನುಷ್ಯನಾಗಿಯೂ ತನಗೆ ಇಂದ್ರ ಪದವಿ ಬಂತು ಅಂತ. ಕಾಮ, ಕ್ರೋಧ, ಲೋಭ, ಅರಿಷಡ್ವರ್ಗಗಳೆಲ್ಲ ಅವನನ್ನು ಮುತ್ಕೊಂಡ್ಬಿಟ್ವು. ಹಾಗೆ ಇಂದ್ರನ ಪತ್ನಿ ಶಚಿದೇವಿ ಏನಿದ್ದಾಳೆ ಅವಳು ಕೂಡ ತನಗೆ ಬೇಕು ಅಂತ ಅವಳನ್ನು ಬಯಸ್ತಾನೆ, ಹೇಳಿ ಕಳಿಸ್ತಾನೆ ಅವಳಿಗೆ ಬರಬೇಕು ನೀನು ಅಂತ. ಆವಾಗ ಅವಳು ಬೇರೆ ದಾರಿ ಕಾಣದೆ ಬೃಹಸ್ಪತಿಗಳನ್ನು ಮೊರೆ ಹೋಗ್ತಾಳೆ. ಬೃಹಸ್ಪತಿಗಳು ಈ ದೇವಗುರು ಅಲ್ವಾ, ಈ ದೇವತೆಗಳ ಗುರು ಆದಂಥ ಬೃಹಸ್ಪತಿ ಈ ಶಚಿದೇವಿಗೆ ಹೇಳ್ತಾನೆ, ನೀನು ಜಗನ್ಮಾತೆಯ ಸಂಕಲ್ಪ ಮಾಡಿ ಒಂದು ವ್ರತ ಹೇಳ್ಕೊಡ್ತೇನೆ, ಅದನ್ನು ಮಾಡು, 1 ಮಂಡಲ ಕಾಲ ಅದನ್ನು ಮಾಡಬೇಕು. ಆಮೇಲೆ ಆ ವ್ರತ ಬಲದಿಂದ ನೀನು ಈ ಅಪಾಯದಿಂದ ಪಾರಾಗ್ತಿ ಅಂತ ಅವಳಿಗೆ ಹೇಳ್ತಾನೆ. ಹಾಗೆ ಅವಳು ಅದನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾಳೆ. ಆ ವ್ರತ ಬೃಹಸ್ಪತಿ ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಬೃಹಸ್ಪತಿ ಅವನಿಗೆ ಹೇಳಿ ಕಳಿಸ್ತಾನೆ, ಇನ್ನೊಂದು ಮಂಡಲ ಅವಳ ವ್ರತ ಇದೆ, ಆ ವ್ರತ ಮುಗಿದ ಮೇಲೆ ನಿನ್ನ ಆಜ್ಞೆಯನ್ನು ಅವಳು ಪಾಲಿಸ್ತಾಳೆ, ನೀನೇ ಬರಬೇಕಂತೆ ಅವಳ ಹತ್ರ. ಒಂದು ಕಂಡೀಷನ್ ಇಟ್ಟಿದ್ದಾಳೆ ಅವಳು, ನೀನು ಸಪ್ತರ್ಷಿಗಳಿಂದ ನಿನ್ನ ಪಲ್ಲಕ್ಕಿ ಹೊರಿಸ್ಕೊಂಡು ಅವಳು ಎಲ್ಲಿದ್ದಾಳೋ ಅಲ್ಲಿ ಬರಬೇಕಂತೆ ಅಂತ ಈ ಬೃಹಸ್ಪತಿ ಬಂದು ನಹುಷನಿಗೆ ಹೇಳ್ತಾನೆ. ಇವನಿಗೆ ಗರ್ವ ತಲೆ ತುಂಬ ಏರ್ಬಿಟ್ಟಿದೆ. ಹಾಗಾಗಿ ಈ ಸಪ್ತರ್ಷಿಗಳು ಅಂದರೆ ಯಾರು, ತಾನವ್ರ ಹತ್ರ ಪಲ್ಲಕ್ಕಿ ಹೊರಿಸ್ಕೊಂಡು ಶಚಿ ಇದ್ದಲ್ಲಿಗೆ ಹೋಗೋದು ಅಂದರೆ ಏನು, ಇಂಥ ವಿಚಾರವನ್ನೆಲ್ಲ ಮಾಡಲೇ ಇಲ್ಲ.
ಕಾಮ ಆವರಿಸಿಬಿಟ್ಟಿದೆ. ಅಹಂಕಾರ ತುಂಬ ನೆತ್ತಿಗೇರಿದೆ. ಹಾಗಾಗಿ ಅವನು ಹಿಂದೆ ಮುಂದೆ ವಿಚಾರ ಮಾಡದೆ ಬೃಹಸ್ಪತಿ ಹೇಳ್ದಂಗೆ ಶಚಿ ಕರೆದಿದ್ದಾಳೆ ಅಂತ ಸಪ್ತರ್ಷಿಗಳನ್ನು ಕರೆದು ತನ್ನ ಪಲ್ಲಕ್ಕಿ ಹೊತ್ಕೊಂಡು ಶಚಿ ಇದ್ದಲ್ಲಿಗೆ ಹೋಗಿ ಅಂತ ಹೇಳ್ತಾನೆ. ಇದು ಸಪ್ತರ್ಷಿಗಳಿಗೆ ಬಹಳ ಸಿಟ್ಟು ಬರೆಸ್ತದೆ. ಆದರೂ ಆ ನಹುಷನ ಪುಣ್ಯ ಇನ್ನೂ ಖರ್ಚಾಗಿರೋದಿಲ್ಲ. ಹಾಗಾಗಿ ಪುಣ್ಯ ಖರ್ಚಾಗೋ ತನಕ ಸ್ವರ್ಗಕ್ಕೆ ಹೋದ ಯಾರನ್ನು ದೇವತೆಗಳು ಕಾಯ್ತಾರೆ. ಅಂದರೆ ಪುಣ್ಯ ಖರ್ಚಾಗಲ್ಲಿ ತನಕ ಕಾಯ್ತಾರೆ. ಆಮೇಲೆ ಕೆಳಗೆ ದುಡ್ತಾರೆ, ಮತ್ತು ಈ ಭೂಲೋಕಕ್ಕೆ ಬಂದು ಬೀಳ್ತಾರೆ ಅವರು. ಹಾಗಾಗಿ ಈ ಸಪ್ತರ್ಷಿಗಳಿದಾರಲ್ಲ, ಅವರು ಇವನ ಪುಣ್ಯ ಇನ್ನೂ ಸ್ವಲ್ಪ ಉಳಿದಿದೆ ಅಂತ ಸುಮ್ಮನೆ ಮಾತಾಡದೆ ಮೌನವಾಗಿ ಅವನು ಪಲ್ಲಕ್ಕಿ ಹೊತ್ತು ನಡೀತಾರೆ. ದೂರ್ವಾಸರು ಇರ್ತಾರೆ ಅದರಲ್ಲಿ. ಭಾಳ ಸಿಟ್ಟು ಬರ್ತದೆ ಅವರಿಗೆ. ಆದರೂ ಇನ್ನೊಂದು 2 ಕ್ಷಣ ಕಾಯಬೇಕು ಅಂತ ಅಂದ್ಕೊಂಡು ಅವರು ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಇಂದ್ರ ಅಲ್ವಾ ನಹುಷ ಈಗ, ಹಾಗಾಗಿ ಅವರು ಪಾಲಿಸಲೇಬೇಕು ಈ ಇಂದ್ರನ ಆಜ್ಞೆಯನ್ನು. ಆಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಂಗೆ ಈ ನಹುಷನಿಗೆ ಸಿಟ್ಟು ಬರ್ತದೆ. ಬೇಗ ಬೇಗ ಹೋಗಿ ಅಂತ ಅವರಿಗೆ ಕಾಲಲ್ಲಿ ಒದ್ದು ಬಿಡ್ತಾನೆ ಸಪ್ತರ್ಷಿಗಳಿಗೆ. ಬೇಗ ಬೇಗ ಹೋಗಿ ಅಂತ ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಸರ್ಪ ಅಂತ. ಸರ್ಪ ಅಂದರೆ ಬೇಗ ಹೋಗಿ, ಶೀಘ್ರವಾಗಿ ಹೋಗಿ ಅಂತ ಅರ್ಥ. ಆ ರೀತಿ ಅವನು ಒದೆಯೋ ಹೊತ್ತಿಗೆ ಅವನ ಪುಣ್ಯ ಏನು ಅವನು ಮಾಡಿರ್ತಾನೆ ಅದೆಲ್ಲ ಖರ್ಚಾಗಿಬಿಡ್ತದೆ. ಪಾಪ ಆವರಿಸ್ಲಿಕ್ಕೆ ಶುರುವಾಗ್ತದೆ. ಆ ಕ್ಷಣಕ್ಕೆ ಈ ಸಪ್ತರ್ಷಿಗಳು ಆ ಪಲ್ಲಕ್ಕಿಯನ್ನು ಕೈ ಬಿಟ್ಬಿಡ್ತಾರೆ. ಪಲ್ಲಕ್ಕಿ ಕೆಳಗೆ ಬೀಳ್ತದೆ. ಆಮೇಲೆ ಅವರು ಶಾಪ ಕೊಡ್ತಾರೆ. ಮುಖ್ಯವಾಗಿ ದೂರ್ವಾಸರು. ಸರ್ಪ ಅಂತ ನಮ್ಮನ್ನು ಒದ್ದೆಯಲ್ಲ, ಈ ಸರ್ಪ ಅನ್ನೋದಕ್ಕೆ 2 ಅರ್ಥ ಇದೆಯಲ್ಲ, ಹಾಗಾಗಿ ನೀನು ಸರ್ಪವೇ ಆಗಿ ಭೂಮಿ ಮೇಲೆ ಬೀಳು ಅಂತ ಶಾಪ ಕೊಡ್ತಾರೆ. ಆವಾಗ ಆ ನಹುಷನಿಗೆ ಎಚ್ಚರ ಆಗ್ತದೆ. ನಹುಷ ತಪ್ಪಾಯಿತು ತಂದು ಅಂತ ಅವ್ರ ಕಾಲು ಹಿಡ್ಕೊಂಡು ಇದಕ್ಕೆ ಪರಿಹಾರ ಏನು ಹೇಳಬೇಕು ಅಂತ ಬೇಡ್ಕೊಳ್ತಾನೆ. ಆವಾಗ ಅವ್ರೇನು ಹೇಳ್ತಾರೆ ಅಂತಂದರೆ, ಇನ್ನೂ ದ್ವಾಪರ ಯುಗ ಶುರುವಾಗ್ತಾ ಇದೆ, ನೀನು ಭೂಮಿ ಮೇಲೆ ಹೋಗಿ ಬೀಳು, ಹೆಬ್ಬಾವಾಗಿ ಭೂಮಿ ಮೇಲೆ ಹೋಗಿ ಬೀಳು, ಸಿಕ್ಕಿದ್ದ ಪ್ರಾಣಿಗಳನ್ನು ತಿಂದ್ಕೊಂಡಿರು. ಭಾಳ ಪಾಪ ಪ್ರಾಣಿ ಹಿಂಸೆ ಅಲ್ವಾ, ಆ ಹಿಂಸೆ ಮಾಡ್ಕೊಂಡಿರು ಮತ್ತು ಪಾಪ ಗಂಟು ಹಾಕೋ. ಯಾವಾಗ ಪಾಂಡವರು ವನವಾಸಕ್ಕೆ ಬರ್ತಾರೋ, ನೀನಿದ್ದಲ್ಲಿ ಬರ್ತಾರೆ, ಆಗ ಧರ್ಮರಾಜ ನಿನಗೆ ಯೋಗದಿಂದ ಸಿಗ್ತಾನೆ. ಆ ಧರ್ಮರಾಜನ ಹತ್ರ ನಿನ್ನ ಅಜ್ಞಾನದ ಪ್ರಶ್ನೆಗಳನ್ನೆಲ್ಲ ಕೇಳು. ಅವನು ನಿನಗೆ ಆ ಜ್ಞಾನವನ್ನೆಲ್ಲ ತನ್ನ ಉತ್ತರದ ಮೂಲಕ ಕೊಡ್ತಾನೆ. ಆಗ ನಿನ್ನ ಶಾಪ ನಿವಾರಣೆ ಆಗುತ್ತೆ ಅಂತ ಹೇಳಿ ಅವನನ್ನು ಭೂಲೋಕಕ್ಕೆ ದೂಡ್ಬಿಡ್ತಾರೆ. ಇದನ್ನೆಲ್ಲ ಮೇಲ್ಗಡೆಯಿಂದ ಶಚಿದೇವಿ ಬೃಹಸ್ಪತಿಗಳೊಡನೆ ನಿಂತು ನೋಡ್ತಾ ಇರ್ತಾಳೆ. ಅವಳು ಈ ರೀತಿ ತನ್ನ ವ್ರತದಲ್ಲಿ ಸಿದ್ಧಿಯನ್ನು ಹೊಂದಿದ್ದು ಬೃಹಸ್ಪತಿಗಳಿಂದ ಅಲ್ವಾ. ಹಾಗಾಗಿ ಆ ಗುರುವಿಗೆ ಮತ್ತು ಜಗನ್ಮಾತೆಗೆ ತನ್ನನ್ನು ಈ ಒಂದು ಸಂಕಟದಿಂದ ಉಳಿಸಿದ್ದಕ್ಕಾಗಿ ಮತ್ತೆ ಕೃತಜ್ಞತೆಯನ್ನು ಹೇಳ್ತಾಳೆ. ಅಂದರೆ ಈ ರೀತಿ ಅವಳು ಆ ಅಪಾಯದಿಂದ ಪಾರಾಗ್ತಾಳಲ್ಲ, ಹಾಗಾಗಿ ಈ ಜಗನ್ಮಾತೆಯ ವ್ರತ ಮಾಡಿದ್ದಕ್ಕೆ ಅವಳು ಈ ಅಪಾಯದಿಂದ ಪಾರಾದ್ಲು ಅನ್ನೋ ಅರ್ಥದಲ್ಲಿ ಪುಲೋಮಜ ಅರ್ಚಿತ ಅನ್ನುವಂಥ ನಾಮ ಬಂದಿದ್ದು. ಇದರ ಅರ್ಥ ಏನು ಅಂದರೆ, ಇವತ್ತಿಗೂ ಆ ಜಗನ್ಮಾತೆಯನ್ನು ನೆನೆಯುವ ಯಾರೇ ಆಗಲಿ ಅವರಿಗೆ ಮಂಗಳವನ್ನೇ ಇವಳು ಕೊಡುವಂಥವಳು ಅಂತ ಈ ನಾಮ ಸೂಚಿಸ್ತಾ ಇದೆ. ಈ ಪುಲೋಮಜಾರ್ಚಿತ ಅನ್ನೋ ನಾಮಕ್ಕೆ ಸಂವಾದಿಯಾಗಿ ಅಷ್ಟೋತ್ತರ ಶತನಾಮದಲ್ಲಿ ಶಚಿ ಮುಖ್ಯಾಮರಾವಧೂ ಸೇವಿತಾಯೈ ನಮೋ ನಮಃ ಅಂತ ಒಂದು ನಾಮವಿದೆ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಬಂಧಮೋಚನಿ, ಬಂಧನಗಳಿಂದ ವಿಮೋಚನೆಗೊಳಿಸುವವಳು ಅಂತ ಈ ನಾಮದ ಅರ್ಥ. ಇಲ್ಲಿ ಬಂಧ ಅಂತಂದರೆ ಅಜ್ಞಾನ, ಅವಿದ್ಯೆ. ಅಂದರೆ ನಿಜವಾಗಿ ನಾವು ಯಾರು ಅಂತ ನಮ್ಮ ಸ್ವರೂಪದ ಅರಿವೇ ಆಗದೇನೆ, ಸ್ವರೂಪ ಅಂದರೆ ಒಳಗಿರುವಂಥ ಸೂಕ್ಷ್ಮ ಸ್ತರ, ಸೂಕ್ಷ್ಮವಾದ ರೂಪ ನಮ್ಮದು. ಈ ಹೊರಗಿಂದು ರೂಪ, ಒಳಗಿಂದು ಸ್ವರೂಪ. ಆ ಸ್ವರೂಪದ ಅರಿವೇ ನಮಗಾಗದೆ ಈ ಜಗತ್ತೇ ಸತ್ಯ ಅಂದ್ಕೊಂಡು ನಾವು ಬದುಕಿ ಸಾಯ್ತೀವಲ್ಲ, ಇದು ಅಜ್ಞಾನದ ಸ್ಥಿತಿ. ಈ ಜಗನ್ಮಾತೆ ತನ್ನನ್ನು ಆರಾಧನೆ ಮಾಡುವಂಥವರಿಗೆ ಈ ಪರಮಾತ್ಮ ತತ್ವ ನಮ್ಮೊಳಗೆ ಹೇಗಿದೆ, ನಮ್ಮ ದೇಹ ಯಾರಿಂದ ಬಂದಿದೆ, ಹೇಗೆ ಕೆಲಸ ಮಾಡ್ತದೆ, ಮತ್ತು ಈ ಜಗತ್ತು ಯಾರಿಂದ ಬಂದಿದೆ, ಇದು ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟು ನಮ್ಮನ್ನು ಈ ಜಗತ್ತಿಗೆ ಕಟ್ಟಿ ಹಾಕ್ತೇವೆ. ಜಗತ್ತಿನಲ್ಲೇ ನಾವು ಬದುಕಬೇಕು, ಜಗತ್ತಿನಲ್ಲೇ ಇರ್ತೇವೆ, ಎಲ್ಲದನ್ನೂ
ಅಜ್ಞಾನದಲ್ಲಿ ಇರೋ ಥರನೇ ನಡೆಸ್ತೇವೆ, ಆದರೆ ಅಜ್ಞಾನ ಇರೋದಿಲ್ಲ, ಜ್ಞಾನ ಬಂದಿರ್ತದೆ. ಒಂದು ನಮ್ಮ ಮನಸ್ಸಿನಲ್ಲೇ ಒಂದು ಪರಿವರ್ತನೆ ಆಗಿರ್ತದೆ. ಆ ರೀತಿ ಪರಿವರ್ತನೆ ಮಾಡಿ ಈ ಸಂಸಾರದ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾಳೆ. ನಮ್ಮ ಮನಸ್ಸನ್ನು, ನಮ್ಮ ಮಾನಸಿಕ ಸ್ತರ ಏನು ಸಂಸಾರಕ್ಕೆ ಅಂಟ್ಕೊಂಡಿರ್ತದೆ, ಆ ಅಂಟ್ಕೊಂಡಿರೋ ಸ್ತರವನ್ನು ಇವಳು ಕಟ್ ಮಾಡ್ತಾಳೆ. ಹಾಗಾಗಿ ಬಂಧಮೋಚನಿ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ತನ್ನ ಭಕ್ತರು ಈ ಲೋಕದ ಸಮಸ್ಯೆಗಳು ಮತ್ತು ತೊಂದರೆಗಳಲ್ಲಿ ಯಾರು ಸಿಕ್ಕಿ ಹಾಕಿಕೊಂಡಿರ್ತಾರೋ ಅವರಿಗೆ ತನ್ನ ಮಂತ್ರೋಪದೇಶ ಪಡೆದು ಭಕ್ತಿಯಿಂದ ಆರಾಧನೆ ಮಾಡಿದರೆ, ಅಂದರೆ ಈ ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೆ ಆ ಸಮಸ್ಯೆ ಮತ್ತು ಆ ಬಂಧನ, ಅಂದರೆ ಮನಸ್ಸಿನ ಬಂಧನ ಮತ್ತು ಆ ಹೊತ್ತಿಗೆ ಬಂದಂಥ ಸಮಸ್ಯೆ, ಆ ಎರಡರಿಂದನೂ ಬಿಡಿಸ್ತಾಳೆ. ಇದು ಈ ದೈವಿ ಶಕ್ತಿಯ ಮಹತ್ವ ಅಂತ ಬಂಧಮೋಚನಿ ಅನ್ನೋ ನಾಮ ಹೇಳ್ತಿದೆ. ಜೊತೆಗೆ ಇದಕ್ಕಿಂತ ಮೊದಲನೇ ನಾಮದಲ್ಲಿ ಪುಲೋಮಜಾರ್ಚಿತ, ಆ ಶಚೀದೇವಿಯೂ ಕೂಡ ಇಂದ್ರನ ಪತ್ನಿ, ದೇವಲೋಕದಲ್ಲಿ ಈ ಜಗನ್ಮಾತೆಯನ್ನೇ ಆರಾಧಿಸಿ ತನ್ನ ಸಂಕಟದಿಂದ ಪಾರಾದ್ಲು ಅಂತ ಹೇಳ್ತದಲ್ಲ, ಆ ನಾಮವನ್ನು ಹೇಳಿ ಮತ್ತೆ ವಾಗ್ದೇವಿಯರು ಬಂಧಮೋಚನಿ ಅನ್ನೋ ನಾಮವನ್ನು ಇಟ್ಟಿದ್ದಾರೆ. ನಮಗೂ ಕೂಡ ಹಾಗೆ ಅಂತ ಅದರ ಅರ್ಥ. ಮುಂದಿನ ನಾಮ ಬಂಧುರಾಲಕ. ಇದರ ಅರ್ಥ ಎತ್ತರವಾಗಿ, ಒತ್ತೊತ್ತಾಗಿ, ಅಲೆ ಅಲೆಯಾಗಿ ಬಾಗಿದ ಕೂದಲುಗಳುಳ್ಳವಳು ಅಂತ ಈ ನಾಮ ಹೇಳ್ತದೆ. ತುಂಬ ವರ್ಣನಾತ್ಮಕವಾದಂಥ ನಾಮ ಇದು. ಗುಂಗುರು ಕೂದಲಿನಿಂದ ಎತ್ತರವಾಗಿ, ಒತ್ತಾಗಿ, ಮತ್ತು ಎಷ್ಟು ಎತ್ತರಕ್ಕಿದೆ ಈ ದೇವಿಯ ಕೂದಲು ಅಂದರೆ ಮೇಘಮಂಡಲಕ್ಕಿಂತ ಮೇಲೆ ಆಕಾಶದ ಎತ್ತರಕ್ಕೆ ವ್ಯಾಪಿಸಿದ ಕೂದಲುಳ್ಳವಳು. ಹಾಗಾಗಿಯೇ ಇವಳಿಗೆ ವ್ಯೋಮಕೇಶಿ ಅಂತಲೂ ಹೇಳ್ತಾರೆ. ಆಕಾಶದ ಎತ್ತರಕ್ಕೆ ಕೂದಲಿರುವಂಥವಳು ಅಂತ. ವ್ಯೋಮಕೇಶ ಅಂದರೆ ಶಿವ, ವ್ಯೋಮಕೇಶಿ ಅಂದರೆ ಶಿವೆ. ಅಂದರೆ ನಭೋಮಂಡಲದ ತನಕ ತನ್ನ ಕೂದಲಿನ ಎತ್ತರವನ್ನು ಅವಳು ವಿಸ್ತರಿಸಿಕೊಂಡಿದ್ದು, ಅದು ಬಾಗಿದ ಅಂತ ಹೇಳ್ತಾರಲ್ಲ, ಬಾಗಿ ಕೆಳಗಡೆನೆ ಬಂದಿದೆ ಕೂದಲು ಅಂತ ಹೇಳ್ತಾರಲ್ಲ, ಅದು ಎಲ್ಲಿ ತನಕ ಬಾಗಿದೆ ಅಂತಂದರೆ ಪಾತಾಳವನ್ನು ಮೀರಿ ಅವಳ ಕೂದಲಿದೆ. ಇದು ತುಂಬ ಸಾಂಕೇತಿಕವಾಗಿ ವಾಗ್ದೇವಿಯರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅಂದರೆ ಈ 14 ಲೋಕಗಳು ಅಂತ ಏನು ಹೇಳ್ತೀವಲ್ಲ, ಆ 14 ಲೋಕದ ಸ್ಥಿತಿಗತಿಗಳನ್ನೆಲ್ಲ ಆಕೆ ತನ್ನ ಕೂದಲಿನೋಪಾದಿಯಲ್ಲಿ ನೋಡಿಕೊಳ್ತಾಳೆ. ಆ ಕೂದಲನ್ನು ನಾವೆಲ್ಲ ಎಷ್ಟು ಕೇರ್ ಮಾಡ್ತೀವಿ ನೋಡಿ, ಆ ರೀತಿ ನೋಡ್ಕೊಳ್ತಾಳೆ ಅಂತ ಒಂದರ್ಥ. ಇನ್ನೊಂದು ಅರ್ಥ ಅಂತಂದರೆ ಜೀವಿಗಳನ್ನು, ಅವರ ವ್ಯವಸ್ಥೆಯನ್ನು ಈ 14 ಲೋಕಗಳಲ್ಲಿ ಜತನದಿಂದ ಅವಳು ಕಾಪಾಡಿದ್ರು. ಅವಳ ಮಕ್ಕಳೇ ಆದ ಜೀವಕೋಟಿಗಳು ಅವರವರ ಕರ್ಮಾನುಸಾರ ಸುಖವೋ ದುಃಖವೋ ಅದನ್ನು ಅನುಭವಿಸುವಾಗ ಮಾತ್ರ ಅವಳು ನಿರ್ಲಿಪ್ತಳಾಗಿರ್ತಾಳೆ. ಕೂದಲಿಗೆ ಹೇಗೆ ಸ್ಪರ್ಶ ಜ್ಞಾನ ಇಲ್ವೋ ಆ ರೀತಿ ತಟಸ್ಥ ಸ್ಥಿತಿಯಲ್ಲಿ ಅವಳು ಈ ಲೋಕವನ್ನು ನಡೆಸ್ತಾಳೆ ಅನ್ನುವಂಥ ಭಾವ ಈ ನಾಮದಲ್ಲಿ ಅಡಗಿದೆ. ಬಂಧುರಾಲಕ ಅನ್ನುವಂಥ ನಾಮದಲ್ಲಿ. ಕೆಲವು ಪುಸ್ತಕಗಳಲ್ಲಿ ಬರ್ಬರಾಲಕ ಅಂತಲೂ ಇದೆಯಂತೆ, ಅದೂ ಸರಿ ಅಂತ ತಿಳಿದವರು ಹೇಳ್ತಾರೆ. ಇಲ್ಲಿ ನಮ್ಮ ಪುಸ್ತಕದಲ್ಲಿ ಬಂಧುರಾಲಕ ಅನ್ನುವಂಥ ನಾಮವೇ ಇದೆ. ಮುಂದಿನ ಶ್ಲೋಕ. ವಿಮರ್ಶರೂಪಿಣಿ ವಿದ್ಯಾ ವಿಯದಾದಿ ಜಗತ್ಪ್ರಸೂಃ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ವಿಮರ್ಶರೂಪಿಣಿ. ವಿಮರ್ಶರೂಪಿಣಿ ಅಂದರೆ ಸೃಜನಾತ್ಮಕ ಶಕ್ತಿ ಅಥವಾ ವಿಸ್ತರಿಸುವ ರೂಪದಲ್ಲಿ ಇರುವವಳು, ವಿಸ್ತಾರವಾಗುವಂತಹ ಶಕ್ತಿ, ಹೀಗೆಲ್ಲ ಅರ್ಥ ಇದೆ. ಈಗ ಶಿವತತ್ವ ಅದು ಅವ್ಯಕ್ತ, ವ್ಯಕ್ತ ಆಗೋದಿಲ್ಲ. ಶಿವತತ್ವ ವ್ಯಕ್ತ ಆಗೋದು ಈ ಶಕ್ತಿಯಿಂದಲೇ. ಅದಕ್ಕೆ ಅರ್ಧನಾರೀಶ್ವರ ತತ್ವ ಅಂತೆಲ್ಲ ಹೇಳೋದಲ್ವಾ. ಆ ರೀತಿ ಆ ಅರ್ಧನಾರೀಶ್ವರ ತತ್ವದಲ್ಲಿ ವ್ಯಕ್ತವಾಗುವ ಭಾಗವನ್ನು ಇಲ್ಲಿ ವಿಮರ್ಶರೂಪಿಣಿ ದೇವಿ ಅಂತ ಕರೀತಾರೆ. ಇದರನ್ನೇ ಕಾಳಿದಾಸ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ರಘುವಂಶ ಕಾವ್ಯದಲ್ಲಿ ಹೇಳಿರುವಂಥದ್ದು. ಅಂದರೆ ತಿಳುವಳಿಕೆಗಾಗಿ, ನಮ್ಮ ಜ್ಞಾನಕ್ಕಾಗಿ ಶಬ್ದ ಮತ್ತು ಅರ್ಥಗಳಂತೆ ಸೇರಿಕೊಂಡಿರುವ ಜಗತ್ತಿನ ತಂದೆ ತಾಯಿಯರಾದ ಪಾರ್ವತಿ ಪರಮೇಶ್ವರನನ್ನು ವಂದಿಸ್ತೇನೆ ಅಂತ ಈ ಸ್ತುತಿಯ ಅರ್ಥ. ಇದರಲ್ಲಿ ಕಾಳಿದಾಸ ಹೇಳಿರುವಂಥ ವಿಷಯ ಏನು ಅಂತಂದರೆ, ವಾಕ್ ಮತ್ತು ಅರ್ಥ, ಶಬ್ದ ಮತ್ತು ಅರ್ಥದಂತೆ ಈ ಶಿವ ಮತ್ತು ಶಿವೆಯರು ಸೇರಿಕೊಂಡಿದ್ದಾರಲ್ಲ, ಶಿವಶಕ್ತಿ ಸೇರಿಕೊಂಡಿದ್ದಾರಲ್ಲ,
ಶಿವ ಶಬ್ದ ಆದರೆ ಆ ಶಬ್ದಕ್ಕೊಂದು ಅರ್ಥ ಇರೋದು ಆ ಶಕ್ತಿಯ ಮೂಲಕ. ಹಾಗಾಗಿ ಬರೀ ಶಬ್ದದಿಂದ ಯಾವ ಅರ್ಥವೂ ನಮಗೆ ಹೊಳೆಯೋದಿಲ್ಲ. ಆದರೆ ಆ ಶಬ್ದ ಅರ್ಥಪೂರ್ಣವಾದ್ರೆ ಮಾತ್ರ ಆ ಶಬ್ದ ನಮಗೆ ಅರ್ಥ ಆಗ್ತದೆ ಅಲ್ವಾ. ಹಾಗಾಗಿ ಶಬ್ದ ಮತ್ತು ಅರ್ಥ ಬೇರ್ಪಡಿಸಲಾಗದ ಸ್ಥಿತಿಯಲ್ಲಿ ಹೇಗೆ ಇದೆಯೋ ಅದೇ ರೀತಿ ಬೇರ್ಪಡಿಸಲಾಗದ ಸ್ಥಿತಿಯಲ್ಲಿರುವಂಥ ಶಿವಶಕ್ತಿಯಾತ್ಮಕವಾದ ಸ್ವರೂಪ ಏನಿದೆ ಅದರನ್ನು ವಿಮರ್ಶ ರೂಪ ಅಂತ ಕರೆಯುವಂಥದ್ದು. ವಿಮರ್ಶ ಅಂದರೆ ವಿವೇಕ ಸ್ವರೂಪವಾದ ಜ್ಞಾನ, ಅದರ ಸ್ಫುರಣ. ಈ ಸ್ಫೂರ್ತಿಯಿಂದ ವ್ಯಕ್ತ ಆಗುವಂತಹ ಒಂದು ವಿವೇಕ ಜ್ಞಾನ ಇದೆಯಲ್ಲ, ಇದನ್ನು ವಿಮರ್ಶ ಅಂತ ಹೇಳಲ್ಪಡ್ತದೆ. ವಿಮರ್ಶ ಶಕ್ತಿ ಇದಾದರೆ ಅದರ ಮೂಲದಲ್ಲಿ ಅವ್ಯಕ್ತ ಸ್ವರೂಪದಲ್ಲಿ ಈ ಶಕ್ತಿಯೇ ಶಿವನಾಗಿರ್ತದೆ. ಶಿವ ಶಕ್ತಿ ಎರಡು ಒಂದೇ. ಶಿವ ಹೇಗಿದ್ದಾನೆ ಅಂತ ಅವನ ಸ್ವರೂಪ ನಮಗೆ ಗೊತ್ತಾಗೋದಿಲ್ಲ, ಅವನ ಸ್ವರೂಪ ಗೊತ್ತಾಗೋದು ಈ ವಿಮರ್ಶ ರೂಪಿಣಿ ಶಕ್ತಿಯಿಂದ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾದ್ದೇನು ಅಂತಂದರೆ, ಈ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಮತ್ತು ನಮ್ಮೊಳಗೆ ಎಲ್ಲ ಕಾಣುವಂಥ ಭಾಗ ಏನಿದೆಯೋ, ನಮ್ಮ ಕಣ್ಣಿಗೆ ಕಾಣುವಂಥ ಭಾಗಗಳೆಲ್ಲ ಶಕ್ತಿ. ಕಣ್ಣಿಗೆ ಕಾಣದೇ ಇರುವಂಥ ಭಾಗ ಎಲ್ಲ ಶಿವ ಅಂತ ಸ್ಥೂಲವಾಗಿ ತಿಳ್ಕೊಂಡ್ರೆ ಸಾಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ.